ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಪೋರ್ಟರ್ ಪಾರ್ಟ್ ಟೈಮ್ ಮಾಡೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ, ಲಾಗಿನ್ ಆಗಿದ್ದೀನಿ. ಇವಾಗ RT ನಗರಲ್ಲಿ ಇದ್ದೀನಿ. ನನಗೆ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ರು, ಪೋರ್ಟರ್ ಅವರು ಇವಾಗ ಹೊಸ ಒಂದು ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ ಬ್ರೋ, ಅದ್ರ ಬಗ್ಗೆ ಮಾತಾಡಿ ಅಂತ. ಅಂದರೆ GST ಬಗ್ಗೆ, GST ಅಂತ ತೋರಿಸ್ತಾ ಇದ್ದಾರೆ, ಕಮಿಷನ್ನ ಜಾಸ್ತಿ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ನೋಡಿರ್ಬೋದು. 8% ಮಾಡಿದ್ರು, 12% ಮಾಡಿದ್ರು, 13% ಮಾಡಿದ್ರು. ಇವಾಗ ಡೈರೆಕ್ಟಾಗಿ ಇಲ್ಲೇ ನೋಟಿಫಿಕೇಷನ್ ಕೊಟ್ಬಿಟ್ಟಿದ್ದಾನೆ ನೋಡಿ, ಫೇರ್ಗಳು ಈಗ 18% GSTಯನ್ನು ಒಳಗೊಂಡಿರುತ್ತವೆ. ಓಕೆನಾ? ಇದ್ರ ಬಗ್ಗೆ ಮಾತಾಡಿ ಅಂತ ತುಂಬ ಜನ ಕೂಡ ಕಮೆಂಟ್ ಕೂಡ ಮಾಡ್ತಾಯಿದ್ರಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋ ಮಾಡಾಕಿದಾಗ ಕೂಡ ಅದರಲ್ಲೂ ಕೂಡ ಕಮೆಂಟ್ ಕೂಡ ಮಾಡ್ತಾಯಿದ್ರಿ. ಇದ್ರ ಬಗ್ಗೆ ಮಾತಾಡೋಣ ಅಂತ. ಈ ಪೋರ್ಟರ್ ಅವರು ವರ್ಸ್ಟ್ ಕಂಪ್ನಿ ಅಂತ ಹೇಳ್ಬೋದು. ಯಾಕಂದರೆ ಮೋನೋಪಲಿ ಮಾಡ್ತಾಯಿದ್ರು ಮೊದಲು, ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ. 20% ಇತ್ತು ಗುರು, ಆವಾಗ 20% ಇದ್ದಿದ್ದನ್ನು ಸಡನ್ನಾಗಿ ಇವನು 8%ಗೆ ತಂದರು. ಯಾಕಂದರೆ ಮಾರ್ಕೆಟಿಂಗ್ ಗಿಮಿಕ್ಕಿದು. ಯಾಕಂದರೆ ಮಧ್ಯ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು, ಬೈಕ್ ಟ್ಯಾಕ್ಸಿ ಹುಡುಗರೆಲ್ಲ ಬರಲಿ ಅಂತ. ಮತ್ತು ಇನ್ನೊಂದು, ಬೈಕ್ ಟ್ಯಾಕ್ಸಿಲಿ ತುಂಬ ಜನ ವರ್ಕ್ ಮಾಡ್ತಾಯಿದ್ರು. ಅವ್ರನ್ನೆಲ್ಲ ಇಲ್ಲಿ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಇಲ್ಲೊಂದು ಆರ್ಡ್ರ್ ಬರ್ತಾಯಿದೆ. ನಾನು ಆ ಕಡೆ ಏರಿಯಾ ಹೋಗೋಕ್ಕಾಗಲ್ಲ, ಯಾಕಂದರೆ ಚಾರ್ಜಿಂಗು ಕೂಡ ಕಮ್ಮಿ ಇದೆ. ಅದನ್ನು ಮಾತಾಡೋಣ. ಬೈಕ್ ಟ್ಯಾಕ್ಸಿ ಅಲ್ಲಿರೋ ಹುಡುಗರನ್ನೆಲ್ಲ ಇದಕ್ಕೆ ಬರಬೇಕು, ಡೆಲಿವರಿ ಪಾರ್ಟ್ನರ್ಸ್ಗಳು ಕಮ್ಮಿ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ 8%ಗೆ ಬಂದರು. ಮತ್ತು ಮೋನೋಪಲಿ ಕೂಡ ಮಾಡ್ತಾಯಿದ್ರು. ಮೋನೋಪಲಿ ಅಂದರೆ ಇದೊಂದೇ ಕಂಪ್ನಿ ಡೆಲಿವರಿ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದು ಅಂತ. ಆವಾಗ ಅಂಕಲ್ ಡೆಲಿವರಿನೂ ಸರಿಯಾಗಿರಲಿಲ್ಲ, ರ್ಯಾಪಿಡೋದಲ್ಲೂ ಕೂಡ ಪಾರ್ಸಲ್ ಇರಲಿಲ್ಲ, ಊಬರಲ್ಲೂ ಕೂಡ ಇರಲಿಲ್ಲ, ಮತ್ತು ಬೇರೆ ಅಪ್ಲಿಕೇಶನ್ಗಳು ಅಷ್ಟೊಂದು ಇರಲಿಲ್ಲ. ಆದ್ದರಿಂದ ಇವನು ಕಳೆದ ಒಂದು 5-6 ವರ್ಷಗಳಿಂದ ಮೋನೋಪಲಿನೇ ಮಾಡ್ಕೊಂಡು ಬಂದರು. ಆ ಮೋನೋಪಲಿ ವರ್ಕೌಟ್ ಆಗಿಲ್ಲ ಇಲ್ಲಿ. ಓಕೆನಾ? ಒಬ್ಬನೇ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ, ನಾನೇ ರಾಜ ನಾನೇ ರಾಣಿ ಅನ್ನೋ ಥರ ಇದ್ದ. ಆ ಥರ ಮಾಡೋಕ್ಕಾಗಿಲ್ಲ. ಎಲ್ಲರೂ ಕೂಡ 20% ಕಮಿಷನ್ ಕೊಟ್ಟು ಯಾಕೆ ವರ್ಕ್ ಮಾಡಬೇಕು ಇವ್ರ ಹತ್ರ ಅಂತ ಡಿಸೈಡ್ ಮಾಡಿಕೊಂಡು ತುಂಬ ಜನ ಪೋರ್ಟರ್ನ ಮಾಡೋದು ನಿಲ್ಲಿಸೇ ಬಿಟ್ಟಿದ್ರು. ಯಾಕಂದರೆ ಒಂದು ಡೆಸ್ಟಿನಿಗೆ ನಾವು ಪಾರ್ಟ್ನರ್ ಆಗಿ ತಗೊಂಡೋಗ್ಬೇಕು ಅಂದರೆ ಪೆಟ್ರೋಲ್ ಗಾಡಿ ಇದ್ದರೆ ಒಂದು 200 ರೂಪಾಯಿ ಅರ್ನಿಂಗ್ಸ್ ಮಾಡ್ತಾಯಿದ್ರೆ ಅದರಲ್ಲಿ 20% ಅಂದರೆ ಎಷ್ಟು ಹೋಗುತ್ತೆ? 40 ರೂಪಾಯಿ ಕಮಿಷನ್ನು. ಪೆಟ್ರೋಲ್ ಚಾರ್ಜು 200 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕೆ ಇಲ್ಲಾಂದರೂ ಒಂದು 16ರಿಂದ 17 ಕಿಲೋಮೀಟ್ರ್ ಹೋಗಬೇಕು. ಪೆಟ್ರೋಲ್ ಚಾರ್ಜು ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ನಮಗೇನು ವರ್ಕೌಟ್ ಆಗೋಲ್ಲ. ಈ ಕಿತ್ತೋಗಿರೋ ರೋಡ್ಗಳಲ್ಲಿ, ಬೆಂಗಳೂರು ರೋಡ್ಗಳಲ್ಲಿ ಮತ್ತು ಈ ಟ್ರಾಫಿಕ್ಗಳಲ್ಲಿ ಓಡಾಡೋಕ್ಕೆ ಸಮಸ್ಯೆ ಆಗೋಗುತ್ತೆ ಅಂದ್ಬಿಟ್ಟು ತುಂಬ ಜನ ಇದನ್ನು ಮಾಡ್ತಾನೆ ಇರಲಿಲ್ಲ. ಅದಕ್ಕೆ ಕಾರಣಕ್ಕೋಸ್ಕರ ಇವನು ಬೈಕ್ ಟ್ಯಾಕ್ಸಿಲಿರೋ ಹುಡುಗರುಗಳು, ಬೇರೆ ಪ್ಲ್ಯಾಟ್ಫಾರ್ಮಲ್ಲಿರೋ ಹುಡುಗರುಗಳನ್ನ ಅಟ್ರ್ಯಾಕ್ಟ್ ಮಾಡೋ ಕಾರಣಕ್ಕೋಸ್ಕರ 8%ಗೆ ಬಂದ, 8.10%ಗೆ ಬಂದ, 10.2ಗೆ ಬಂದ, 13%ಗೆ ಬಂದ. ಇವಾಗ ಹೊಸದಾಗಿ ಒಂದು ಸ್ಟಾರ್ಟ್ ಮಾಡಿದ್ದಾನೆ. ಅದನ್ನು ನಿಮಗೆ ಲೈವ್ ಆಗಿ ಇವಾಗ ತೋರಿಸ್ತೀನಿ. ನಾನು ಇದು ಒಂದು ವಾರದಿಂದ ನಾನು ಪೋರ್ಟರ್ ಏನು ಮಾಡ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ನಮ್ಮ ಫ್ರೆಂಡ್ ಮಾಡಿರೋದೊಂದು ಸ್ಕ್ರೀನ್ ಶಾಟ್ ಕೂಡ ಕಳಿಸಿದ್ದಾರೆ. ಅವರು ಕೂಡ ಕೇಳು, ಇದ್ರ ಬಗ್ಗೆ ಮಾತಾಡು ಅಂತಲೂ ಕೂಡ ಹೇಳಿದರು. ಅದಕ್ಕೆ ಕೂಡ ನಾನು ಆ ಸ್ಕ್ರೀನ್ ಶಾಟ್ನ ಕಳಿಸ್ಕೊಂಡಿದ್ದೀನಿ ಅವ್ರ ಕಡೆಯಿಂದ. ಬನ್ನಿ ಇದೊಂದು ಆರ್ಡ್ರನ್ನ ಆಫ್ ಮಾಡೋಣ, ಇಲ್ಲಾಂದರೆ ಆರ್ಡ್ರುಗಳು ಬರ್ತಾಯಿದ್ರೆ ಮಾಡೋಕ್ಕಾಗಲ್ಲ. ಇವತ್ತು ಆನ್ ಮಾಡೋಣ, ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆದರೆ ಆರ್ಡ್ರುಗಳು ಬೇರೆ ಕಡೆ ಲೊಕೇಶನ್ಗೆ ಬೀಳ್ತಾ ಇದೆ. RT ನಗರ್ ಕಡೆ ನಮ್ಮ ಫ್ರೆಂಡು ಕೂಡ ವರ್ಕ್ ಮಾಡ್ತಾ ಇರೋದು ಅದರಲ್ಲಿ. ಅವರು ಒಂದು ಆರ್ಡ್ರನ್ನ ಎತ್ಕೊಳ್ತಾರೆ. ಅವರು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 184 ಅಂತ ಅಮೌಂಟ್ ತೋರಿಸ್ತಂತೆ. ಲೊಕೇಶನ್ ಎಲ್ಲಿಂದ ಎಲ್ಲಿಗೆ ಅಂತ ಇಲ್ಲಿಗೂ ತೋರಿಸಿದ್ದಾರೆ ನೋಡಿ. ಎಲ್ಲಪ್ಪ, ಬಸವೇಶ್ವರ ನಗರದಿಂದ ಜಯನಗರ ಸೆಕೆಂಡ್ ಬ್ಲಾಕ್ಗೆ ಡ್ರಾಪ್ ಇದ್ದಿದ್ದು 182 ಅಂತ ತೋರಿಸ್ತು. ಒಂದು 13% ಕಮಿಷನ್ ಹೋದರೂ ಒಂದು 27ರಿಂದ 23 ರೂಪಾಯಿ ಹೋಗುತ್ತೆ. ಪರವಾಗಿಲ್ಲ, ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ಅವರು ಎತ್ಕೊಂಡು ಹೋದರು. ಅಲ್ಲಿ ಹೋಗಿ ಎಂಡ್ ಮಾಡಿದ್ಮೇಲೆ ಗೊತ್ತಾಯಿತು ಏನಂತ, GST 28 ರೂಪಾಯಿ ಕಟ್ ಮಾಡಿದ್ದಾರೆ ಅಂತ. ಇನ್ಕ್ಲೂಡೆಡ್ GST ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಟಿಫಿಕೇಷನ್ ಕೂಡ ಹಾಕಿದ್ದಾರೆ. ಟ್ರಿಪ್ ಫೇರ್ ಇನ್ಕ್ಲೂಡೆಡ್ GST ಯುವರ್ ಅರ್ನಿಂಗ್ಸ್ ರಿಮೈನಿಂಗ್ಸ್ ದ ಸೇಮ್ ಅಂತ ಹಾಕಿದ್ದಾರೆ. ಅಂದರೆ ಅದನ್ನು ಕೂಡ ಹಿಂದಿ ಲ್ಯಾಂಗ್ವೇಜಲ್ಲಿ ಹಾಕಿದ್ದಾರೆ. ಇಲ್ಲಿ ತೋರಿಸ್ತೀನಿ, ನಂದರಲ್ಲೂ ಕೂಡ ನೋಡಿದೆ. ನಮ್ಮ ಕನ್ನಡದವ್ರಿಗೆ ಅರ್ಥ ಆಗೋದು ಬೇಡವಾ ಅಂತ ಹಂಗೆ ಮಾಡಿದಾರ ಅಂತ. ಇಲ್ಲೂ ಇದೆ, ತೋರಿಸ್ತೀನಿ ನೋಡಿ. ಇದನ್ನು ಪ್ಲೇ ಮಾಡಿ ತೋರಿಸ್ತೀನಿ. ಅದು ಕನ್ನಡ ಲ್ಯಾಂಗ್ವೇಜಲ್ಲೂ ಇಲ್ಲ, ಹಿಂದಿಲಿ ಬರ್ತಾಯಿದೆ. ಇಲ್ಲಿ ಹಿಂದಿಲಿ ಕೊಟ್ಟಿದ್ದಾರೆ ನೋಡಿ, ಯಾರಿಗೂ ಅರ್ಥ ಆಗೋದು ಬೇಡ ಅಂತ. ಓಕೆ ಅಂತ ಹೇಳೋದಾದರೆ ಮೊದಲು ಯಾವ ಥರ ಮಾಡ್ತಾಯಿದ್ದ ಇವನು ಅಂತ ಹೇಳೋದು. ಅದನ್ನು ನಂದರಲ್ಲಿ ತೋರಿಸ್ಬಿಡ್ತೀನಿ. ಇವಾಗ 28 ರೂಪಾಯಿ ಕಟ್ ಮಾಡಿದ್ದಾರೆ 182ಗೆ, ಅಲ್ಲ 184 ರೂಪೀಸ್ಗೆ 27 ರೂಪಾಯಿ ನಾನು ಮಾಡಿರೋದು ಇದೆ. ಅದನ್ನು ತೋರಿಸ್ತೀನಿ. ಲೆಜ್ಜರಲ್ಲಿ ಓಪನ್ ಮಾಡ್ತೀನಿ. ಲೆಜ್ಜರ್ ಎಲ್ಲಿ ಅದು? ಓಕೆ,
ನಾನು ಅದೇ ಅಮೌಂಟ್ ಸೇಮ್ ಅಮೌಂಟ್ನೇ ತೋರಿಸ್ತೀನಿ ನಿಮಗೆ. ತೋರಿಸೋದು ಅನಿಸುತ್ತೆ. ಇರಿ ಓಪನ್ ಮಾಡೋಣ ಅದನ್ನು. ಲೆಜ್ಜರ್. ಓಕೆ, ಇಲ್ಲಿ ನೋಡಿ ಲಾಸ್ಟ್ ವೀಕಿಂದ ಮಾಡೇ ಇಲ್ಲ ನೋಡಿ. ಇಲ್ಲೊಂದಿದೆ, ಇದರಲ್ಲಿ ಯಾವ ಡೇಟಲ್ಲಿ ಮಾಡಿದ್ದೀನಿ. ಓಕೆ, ಇಲ್ಲಿದೆ ನೋಡಿ. ಇದು ಸೇಮ್ 182 24 ಪೈಸಾ, 22 ರೂಪಾಯಿ 60 ಪೈಸಾ ಕಟ್ ಮಾಡ್ಕೊಂಡಿದ್ದಾರೆ. ಇದು ಯಾವಾಗ 13% ಲೆಕ್ಕ. ಇದು 12 ಪಾಯಿಂಟ್ ಏನೋ ಸಮಥಿಂಗ್ 8 ಸಮಥಿಂಗ್ ಏನೋ ಬರುತ್ತೆ ಪರ್ಸೆಂಟೇಜು ಲೆಕ್ಕ ಹಾಕ್ಕೊಂಡ್ರೆ. ಇವ್ರು ಏನು ಮಾಡ್ತಾಯಿದ್ರು ಅಂದರೆ, ಅವರು ಏನು ತೊಗೊಳ್ತಾರೆ ಕಮಿಷನ್ನು, ಇವಾಗ ಏನು ತೊಗೊಂಡಿದ್ದಾರೆ 22 ರೂಪಾಯಿ, ಅದಕ್ಕೆ ಇನ್ಕ್ಲೂಡೆಡ್ ಆಗಿ ಇರ್ತಿತ್ತು GST. ಅದು ನಮಗೆ ತೋರಿಸ್ತಾ ಇರಲಿಲ್ಲ GST ಇಷ್ಟು ಕೊಡ್ತಾಯಿದ್ದೀವಿ ಗೌರ್ಮೆಂಟ್ಗೆ ಅಂತ. ಆದರೆ ಇವಾಗ ಏನು ಕೇಂದ್ರ ಸರ್ಕಾರದಿಂದ ಹೊಸ GST ಪಾಲಿಸಿಗಳನ್ನ ಚೇಂಜ್ ಮಾಡಿದ್ರು. ಎರಡು GSTಗಳು 5% ಅಥವಾ 18% ಅಂತ. ಅವಾಗ ಏನು ಮಾಡಿದ್ರು, ಈ ಸರ್ವಿಸ್ ಡಿಪಾರ್ಟ್ಮೆಂಟ್, ಇದು ಸರ್ವಿಸ್ ಡಿಪಾರ್ಟ್ಮೆಂಟ್ಸು ಮತ್ತು ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತ ಹೇಳಿ ಬರುತ್ತೆ. ಇದು ಸರ್ವಿಸಿಗೆ ಬಂದು 18% GST. ಆವಾಗಲೂ ಕೂಡ 18%. ಆದರೆ ಇವಾಗ ಹೊಸದಾಗಿ ಏನು ಗೌರ್ಮೆಂಟಲ್ಲಿ ಒಂದು ಪಾಲಿಸಿ ಪಾಸ್ ಆಯಿತು ಇದು ಬಿಲ್ಲು, ಆವಾಗಿಂದ ಈ ಪ್ರಾಡಕ್ಟ್ಗೆ 18%. ಆವಾಗೂ 18%, ಇವಾಗಲೂ ಕೂಡ 18%. ಆದರೆ ಏನು ಮಾಡ್ತಿದ್ರು, ನಮ್ಮ ಕಮಿಷನ್ ಏನಿತ್ತು 15%, ಅದರೊಳಗೆ ಇನ್ಕ್ಲೂಡೆಡ್ ಆಗಿ ಮಾಡ್ತಾಯಿದ್ರು, 13% ಒಳಗೆ ಮಾಡ್ತಾಯಿದ್ರು. ಆದರೆ ಇವನು ಪೋರ್ಟರ್ ಅವನು ಏನು ತಲೆ ಓಡಿಸ್ತಾ ಅಂದರೆ, ಯಾರೂ ಪ್ರಶ್ನೆ ಮಾಡಬಾರ್ದು, ಯಾರೂ ಸರಿಯಾಗಿ ಕೇಳಬಾರ್ದು ಅನ್ನೋ ಪ್ರಶ್ನೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ದೆ ಅಂತ ಹೇಳೋದಾದರೆ, ಇವಾಗ ಗೌರ್ಮೆಂಟ್ ಕೂಡ ಮಾಡಿಬಿಟ್ಟಿದೆ. ಅದಕ್ಕೆ ನಾವು 18% ಇನ್ಕ್ಲೂಡೆಡ್ ಮಾಡಿ ನಿಮಗೆ ಕೊಡ್ತಾಯಿದ್ದೀವಿ. ಅಂದರೆ ಇವಾಗ ಕಮಿಷನ್ನು ಉಳಿಬೇಕು ಅವ್ರಿಗೆ, ಜೊತೆಗೆ 18% GST ನಮ್ಮ ಕೈಯಿಂದನೇ ಕಟ್ಟಿಸ್ಬೇಕು. ಆ ಥರನೂ ಕೂಡ ಮಾಡಿ ಇವಾಗ ಬಿಲ್ಗಳನ್ನ ಕೊಡ್ತಾಯಿದ್ದಾರೆ ನೋಡಿ. 182 ರುಪೀಸ್ಗೆ 22 ರುಪೀಸ್ ತೊಗೊಂಡಿದ್ದಾನೆ ಇದೇ ತಿಂಗಳು 8ನೇ ತಾರೀಕಿಗೆ. ಆದರೆ ಈಗ ನಿನ್ನೆ ಡೇಟಿಗೆ ಬಂದು 184ಗೆ 28 ರುಪೀಸ್ ಪಾಯಿಂಟ್ ಪೈಸೆ ಏನೋ ತೊಗೊಂಡಿದ್ದಾರೆ. ಅಂದರೆ ಎಷ್ಟೆಷ್ಟು ಹತ್ತತ್ರ 6 ರೂಪಾಯಿ ಜಾಸ್ತಿ ಆಯಿತು. 6ರಿಂದ 7 ರೂಪಾಯಿ ಜಾಸ್ತಿ ಆಯಿತು. GST ಅಮೌಂಟು ನಮ್ಮ ಕೈಯಿಂದ ಕಟ್ಟಬೇಕು. ಯಾರು ರೈಡರ್ಸ್ ಇದ್ದಾರೆ ಅವರೇ ಕಟ್ಟಬೇಕು ಅನ್ನೋ ಥರ ತೋರಿಸ್ತಾ ಇದ್ದಾನೆ, ಹೈಲೈಟ್ ಮಾಡಿ. ಇವ್ರದ್ದು ಏನು ಗಿಮಿಕ್ ಅಂತ ಹೇಳೋದಾದರೆ, ಕಮಿಷನ್ನ ಇನ್ಕ್ರೀಸ್ ಮಾಡಬಾರ್ದು, ಮಾಡಿದ್ದೀವಿ ಅಂತ ತೋರಿಸ್ಕೋಬಾರ್ದು. ಆದರೆ GST ಅನ್ನೋ ಒಂದು ಕಾರಣ ಇಟ್ಕೊಂಡು ಇನ್ಕ್ರೀಸ್ ಮಾಡಿದ್ರೆ ಯಾರೂ ಕೂಡ ಪ್ರಶ್ನೆ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಿರೋದು. ಹತ್ತತ್ರ ಇವಾಗ 16ರಿಂದ 17% ಆಯಿತು. ಹತ್ತತ್ರ ಇನ್ನೊಂದು 3-4 ತಿಂಗಳು ಹೋದರೆ ಇವನು 20% ಕಮಿಷನ್ಗೆ ಮತ್ತೆ ಬಂದು ನಿಲ್ಲಿಸ್ತಾನೆ. ಓಕೆನಾ, 20%ಗೆ ಬರ್ದೇ ಬಿಡೋದೇ ಇಲ್ಲ ಪೋರ್ಟರ್ ಮತ್ತೆ 20% ಕಮಿಷನ್ಗೆ ಬಂದು ನಿಲ್ಲಿಸ್ತಾನೆ. ತುಂಬ ಜನ ಈ ಬೈಕ್ ಟ್ಯಾಕ್ಸ್ ಏನಾದ್ರು ಬಂದುಬಿಟ್ರೆ, ಕರೆಕ್ಟಾಗಿ ನಿಯಮಗಳನ್ನ ಏನಾದ್ರು ಸರ್ಕಾರ ಜಾರಿ ಮಾಡಿ ಬಂದುಬಿಟ್ರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಪೋರ್ಟರ್ನ ಬಿಟ್ಟೋಗ್ಬಿಡ್ತಾರೆ, ಎಲ್ಲ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಡ್ತಾರೆ. ಏನು ವಿಧಿ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ತುಂಬ ಜನ ಇವಾಗಲೂ ಕೂಡ ಮಾಡ್ತಾಯಿದ್ದೀರಾ. ಮಾಡಿ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಕಂಪ್ನಿಯವನು ಒಂದು ಪಾಲಿಸಿ ಮೇಂಟೈನ್ ಮಾಡ್ತಾಯಿಲ್ಲ, ಒಂದು ನಂಬಿಕೆನ ಉಳಿಸ್ಕೊಳ್ತಾ ಇಲ್ಲ ಈ ಪಾರ್ಟ್ನರ್ಸ್ಗಳ ಹತ್ರ. ಇಷ್ಟ ಬಂದದ್ದು ಟೈಮ್ಗೆ ಸಡನ್ನಾಗಿ ಕಮಿಷನ್ಗಳನ್ನ ಜಾಸ್ತಿ ಮಾಡೋದು, ಮತ್ತು 8% ಕಮಿಷನ್ ಬಂದಾಗ ಬೇಕಾಬಿಟ್ಟು ಪ್ರಮೋಷನ್ಗಳು ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಇನ್ಫ್ಲೂಯೆನ್ಸ್ ಮಾಡೋದು, ಇವೆಲ್ಲ ಮಾಡಿದ್ರು. ಆದರೆ ಈ ಜಾಸ್ತಿ ಮಾಡುವಾಗ ಮಾತ್ರ ಸೈಲೆಂಟಾಗಿ ಹಿಂದೆಯಿಂದ ಚೂರಿ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ಇವಾಗ 1,000 ಅರ್ನಿಂಗ್ಸ್ ಮಾಡ್ತಾಯಿದ್ದವ್ರಿಗೆ ಇವಾಗ ಒಂದು 3ರಿಂದ 4% ಹೋಗ್ತಾಯಿದೆ ಅಂದರೆ ಒಂದು 40ರಿಂದ 50 ರೂಪಾಯಿ ಎಕ್ಸ್ಟ್ರಾ ದುಡ್ಡು ಇವಾಗ ಕಂಪ್ನಿಗೆ ಬೊಕ್ಕಸಕ್ಕೆ ಹೋಗುತ್ತೆ. ಓಕೆನಾ, ಮೊದಲು GST ಅಂತ ತೋರಿಸ್ತಾ ಇರಲಿಲ್ಲ, ಆದರೆ ಇವಾಗ ತೋರಿಸ್ತಾ ಇದ್ದಾನೆ. ಏನಂತ ಹೇಳೋದಾದರೆ, ಕೇಂದ್ರ ಸರ್ಕಾರದಲ್ಲಿ ಏನು ಇವಾಗ ಜಾರಿ ಆಯಿತು ಹೊಸ ಬಿಲ್ಲು, ಅದ್ರ ಪ್ರಕಾರ ನಾವು ತೋರಿಸ್ಕೊಳ್ಳೋಣ. ಯಾರು ಏನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಕೇಳಿದ್ರೆ ಕೇಂದ್ರ ಸರ್ಕಾರ ಮಾಡಿದೆಯಲ್ಲ ಇವಾಗ GST, ಅದಕ್ಕೆ ನಾವು ಮಾಡಿದ್ದೀವಿ 18%. ಮೊದಲು ಇತ್ತು ಗುರು, ಯಾರು ಅನ್ಎಜುಕೇಟೆಡ್ ಇಲ್ಲ ಇಲ್ಲಿ. ಬೈಕ್ ಟ್ಯಾಕ್ಸಿ ಅಲ್ಲ, ಪೋರ್ಟರಲ್ಲಿ ಯಾರು ವರ್ಕ್ ಮಾಡೋರೆಲ್ಲ ಅನ್ಎಜುಕೇಟೆಡ್ಗಳಲ್ಲ. ಮೊದಲು ಕೂಡ ಇತ್ತು, ಮೊದಲು ಕೂಡ 18% GST ನೀವು ಕಟ್ಟಲೇಬೇಕು. ಓಕೆನಾ, ಇದು ಯಾವ ಕಮಿಷನ್ ತೊಗೊಳ್ತಾ ಇದ್ರಿ 13%, ಅದರಲ್ಲಿ ಇನ್ಕ್ಲೂಡೆಡ್ ಮೊದಲೇ ಇತ್ತು. ನೀವೇನು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾನೆ ಇರಲಿಲ್ಲ. ಓಕೆನಾ, ನಾನು ಕೂಡ ಅಕೌಂಟೆಂಟ್ ಆಗಿ ವರ್ಕ್ ಮಾಡ್ತಾ ಇರೋದು, ಮತ್ತು ಮ್ಯಾನೇಜರಾಗಿ ಕೂಡ ವರ್ಕ್ ಮಾಡ್ತಾ ಇರೋದು. ಓಕೆನಾ, ಇದನ್ನು ನೀವು ಎತ್ತಿ ತೋರಿಸ್ಬೇಕಾಗೋ ಅಗತ್ಯ ಏನೂ ಇರಲಿಲ್ಲ. ಡೈರೆಕ್ಟಾಗಿ ಹೇಳ್ಬೋದಾಯಿತು ಕಮಿಷನ್ನ ನಾವು 3% ಜಾಸ್ತಿ ಮಾಡಿದ್ದೀವಿ ಅಂತ. ಸಿಂಪಲ್ GST ಅನ್ನೋದನ್ನ ಆ್ಯಡ್ ಮಾಡಿಬಿಟ್ಟು ಯಾಮರ್ಸೋಣ ಅಂತ ಅಂದ್ಕೊಂಡಿದ್ದೀರಾ, ಗೊತ್ತಿಲ್ಲ. ಓಕೆನಾ, ಮೊದಲು ನೀವು GST ಕಟ್ತಾ ಇರಲಿಲ್ವ ಹಂಗಾದ್ರೆ? ಓಕೆನಾ, ಅದು ನೋಡಿ ನಮ್ಮ ಫ್ರೆಂಡ್ಗೆ ಬೇಜಾರಾಗೋಯಿತು. ನೆನ್ನೆ ಫೋನ್ ಮಾಡಿದ್ರು ಅವರು. ಒಂದು 120 ರೂಪಾಯಿ ಕಟ್ಟಾದರೂ ಒಂದು 160 ರೂಪಾಯಿ ಸಿಗುತ್ತೆ ಕೈಗೆ, ಒಂದು ಖರ್ಚಿಗಾಗುತ್ತೆ ಅಂತ ಹೋಗಿದ್ರು. ನೋಡಿದ್ರೆ ನನಗೆ 148 ರೂಪಾಯಿ ಸಿಕ್ಕಿದೆ ಗುರು.
ಅಂತ ಹೇಳಿದರು. ನೋಡಿ 17 ಸರ್ವಿಸ್ ಟ್ಯಾಕ್ಸಲ್ಲಿ ಯಾವುದೇ ಥರಗಳು ಚೇಂಜಸ್ಗಳು ಆಗಿಲ್ಲ. ಕೆಲವೊಂದು ಸರ್ವಿಸ್ ಟ್ಯಾಕ್ಸ್ಗಳಲ್ಲಿ ಸರ್ವಿಸ್ ಟ್ಯಾಕ್ಸ್ಗೆ ಅವಾಗಿಂದನೂ 18%, ಇವಾಗಲೂ ಕೂಡ 18%. ಇವರು ಅವಾಗಲೂ ಕೂಡ 18% GST ಪೇ ಮಾಡ್ತಿದ್ರು, ಇವಾಗಲೂ ಕೂಡ 18% ಪೇ ಮಾಡ್ತಾ ಇದ್ದಾರೆ. ಆದರೆ ಇವಾಗ ಎತ್ತಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಅದರಲ್ಲೇನು ಹೊಸದಾಗಿ ಏನು ಇಲ್ಲ. ಕಮಿಷನ್ನ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಬೈತಾರೆ ಅಂತ ಗೊತ್ತು. ಅದಕ್ಕೋಸ್ಕರ ಇವರು GST ಅನ್ನೋ ಒಂದು ಕಾರಣ ಇಟ್ಕೊಂಡು ಇವ್ರ ಕಮಿಷನ್ಗಳನ್ನ ಇವರು ಉಳಿಸ್ಕೊಳ್ತಾ ಇದ್ದಾರೆ. ನೆಟ್ ಕಮಿಷನ್ ಅಂತ ಹೇಳ್ತಾರಲ್ಲ, 13% ಅದು ಕಮಿಷನ್ ಉಳಿಸ್ಕೊಳ್ತಾ ಇದ್ದಾರೆ. 18% ಏನಿದೆ ಅದನ್ನು ನಮ್ಮ ಟ್ರೇಡರ್ಸ್ ಮೇಲೆ ಹಾಕ್ತಾಯಿದ್ದಾರೆ. ಅಂದರೆ 22 ರೂಪಾಯಿ ಏನು ಬರುತ್ತೆ ನೆಟ್ ಅಮೌಂಟು, 13%, ಅದು ಅವ್ರಿಗೆ ಪ್ರಾಫಿಟಾಗಿ ಇಕ್ಕೊಬಿಡ್ತಾರೆ ಸೈಡ್ಗೆ. ಅದಕ್ಕೆ ಪ್ಲಸ್ ಏನು ಬರುತ್ತೆ ಈ 18%, ಅದನ್ನು ನಮ್ಮ ಕೈಯಿಂದ ಕಟ್ಟಿಸ್ತಾ ಇದ್ದಾರೆ. ಅದರಲ್ಲೇನು ಬೇರೆ ಮಾತೇ ಇಲ್ಲ. ನಮ್ಮ ಪಾರ್ಟ್ನರ್ ಅಂತ ತೊಗೊಂಡಿದ್ದಾರೆ, ಇವರು ಅರ್ಧ ಶೇರ್ ಮಾಡಬೇಕು ಅದರಲ್ಲಿ. ಅದು ಯಾವ ಥರ ಇವರು ಶೇರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಫುಲ್ ಟು ಫುಲ್ GST ಅಮೌಂಟ್ನ ನಮ್ಮ ಪ್ರಾಫಿಟ್ ಅದರಿಂದ ಪೇ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಪೆಟ್ರೋಲ್ ಗಾಡಿ ಓಡಿಸೋರಿಗೆ ಏನೂ ಸೇವಿಂಗ್ಸ್ ಆಗಲ್ಲ. ಓಕೆನಾ? ಕಿಲೋಮೀಟ್ರಿಗೆ 10 ರೂಪಾಯಿ ಅಂತ ಲೆಕ್ಕ ಬರ್ತಿತ್ತು, 12 ರೂಪಾಯಿ 13 ರೂಪಾಯಿ ಅಂತ. ಇವಾಗ ಒಂದು 2 ರೂಪಾಯಿ 3 ರೂಪಾಯಿ ಕಮ್ಮಿ ಬರುತ್ತೆ. ಏನು ಮಾಡೋಕ್ಕಾಗಲ್ಲ ಗುರು, ಹೋಗೋಣ ಅಂತ ಹೋಗ್ತಾ ಇರಬೇಕಷ್ಟೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಪೋರ್ಟರ್ನ GST ಬಗ್ಗೆ ಒಂದು ಅಪ್ಡೇಟ್ ವಿಡಿಯೋ ಹೇಗೆ ಅನ್ನಿಸ್ತು ಏನೋ ನನ್ನ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಇನ್ನೂ GST ಏನು ಅಂತ ಡೌಟ್ ಇರುತ್ತಲ್ಲ, ಅವ್ರಿಗೆಲ್ಲ ಶೇರ್ ಮಾಡಿ. ಏನೂ ಇಲ್ಲ, GST ಅಂದರೆ ಗೌರ್ಮೆಂಟು ಕಟ್ಟಬೇಕು ನಮ್ಮ ಕೈಯಿಂದ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ನಾನು ನಿಮ್ಮ ಪ್ರೀತಿಯ ರಘು. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಸಿಗ್ತಾ ಇರೋಣ.